ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಚಿಕನ್ ಬಸ್ಸಾರು ಮಾಡ್ತಾ ಇದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಚಿಕನ್ ಬಸ್ಸಾರು ಮಾಡೋದಕ್ಕೆ ಇಲ್ಲೊಂದು kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಈ ಥರ ನೀಟಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರುವ ಮಸಾಲೆ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಹುರಿದು ಇಟ್ಕೊಂಡಿರೋದು ಒಂದು ಈರುಳ್ಳಿನ ಈ ಥರ ಪುದೀನ ಈರುಳ್ಳಿನ ಈ ಥರ ಫ್ರೈ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಸಾಲೆಗೆ, ಚಿಕನ್ ಬಸ್ಸಾರಿಗೆ. ಆಮೇಲೆ 2 ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು ಈರುಳ್ಳಿನ ಹಸಿದು ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೆಟೊನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ರುಬ್ಕೊಂಬಂದು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಕಾಳುಮೆಣಸು ಸೇರಿಸೋದು ಮರ್ತೋಗಿದ್ದೆ. ಕಾಳುಮೆಣಸನ್ನು ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ, ಈಗ ನಾನು ರುಬ್ಕೊಂಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ, ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು. ಇವಾಗ ಇನ್ನೊಂದು ಮಸಾಲೆನೂ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿ ತುರಿ ಇಲ್ಲಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದನ್ನು ಒಂದು ಜಾರಿಗೆ ಸೇರಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ, ಒಂದು ಟೀ ಸ್ಪೂನಷ್ಟು ಗಸಗಸೆ ಹುರಿದು ಹಾಕ್ಕೊಬೇಕು. ಇದನ್ನು ಇವಾಗ ರುಬ್ಕೊಂಬರೋಣ. ಇನ್ನೊಂದು ಮಸಾಲೆನೂ ರೆಡಿ ಆಯಿತು. ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇವಾಗ ಮುಂದೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನೊಂದು ಪಾತ್ರೆ ಬಿಸಿಗಿಟ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಈ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಲ್ವ, ಅದರಿಂದ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಆಯಿಲ್ ಬಿಸಿಯಾಗಿದೆ. ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಈರುಳ್ಳಿ ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಚಿಕನ್ ಸೇರಿಸ್ಕೊಳ್ಳೋಣ. ಒಂದೆರಡು ಸತಿ ತೊಳೆದು ನಾನು ಸೇರಿಸ್ಕೊತಾ ಇರೋ ಚಿಕನ್ನ. ಈ ಥರ 2 ಸತಿ ತೊಳ್ಕೊಂಡ್ರೆ ಚೆನ್ನಾಗಿರೋದು. ಚಿಕನ್ನ ಆಯಿಲಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಈ ಥರ ನಾನಿಲ್ಲಿ ಬಸ್ಸಾರು ಮಾಡೋದಕ್ಕೆ ನಾನು ಚಿಕ್ಕ ಕೋಳಿ ತೊಗೊಂಡಿರೋದು, ಚಿಕ್ಕ ಬಾಯ್ಲರ್ ತೊಗೊಂಡಿದ್ದೀನಿ. ದೊಡ್ಡ ಬಾಯ್ಲರ್ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ. ಅದನ್ನು ನಾವು ಚಿಕ್ಕದ್ರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ, ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನನೂ ಸೇರಿಸ್ಕೊಳ್ಳೋಣ. ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಬಿಡೋಣ. ಈ ಚಿಕ್ಕ ಬಾಯ್ಲರಲ್ಲಿ ಕೂಡ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಬಾಯ್ಲರಲ್ಲೇ ಮಾಡ್ಕೊಳ್ಳೋದು. ನಮ್ಮ ಮನೇಲಿದೆ ಇಷ್ಟ ಆಗೋದು, ಅದರಿಂದ ನಾವು ಈ ಥರ ಮಾಡ್ಕೊತೀವಿ. ಒಂದು 10 ನಿಮಿಷ ಮುಚ್ಚಿ ಬಿಡೋಣ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನೋಡಿ, 10 ನಿಮಿಷ ಆಯಿತು. ಇವಾಗ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ. ನಾವೆಲ್ಲ ಫ್ರೈ ಮಾಡಿ ಸೇರಿಸಿರೋದಲ್ವಾ, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಆಯಿಲ್ ತೇಲ್ ಬಂದಿದೆಯೋ. ಆದ್ರೂ 1 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ.
ಈಗ 1 ನಿಮಿಷ ಆಯಿತು. ಇವಾಗ ನೀರು ಸೇರಿಸ್ಕೊಳ್ಳೋಣ ಸಾರಿಗೆ. ನಾನು ಜಾರ್ ತೊಳೆದು ನೀರು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಈಗ 5 ನಿಮಿಷ ಆಯಿತು. ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಸಾರು ಕುದಿಸ್ಕೊಳ್ಳೋಣ. ಈಗ 1 ನಿಮಿಷ ಆಯಿತು. ಇವಾಗ ಇನ್ನೊಂದು ಮಸಾಲೆನ ಸೇರಿಸ್ಕೊಳ್ಳೋಣ. ಗಸಗಸೆ, ಚಕ್ಕೆ ಲವಂಗ ಮತ್ತು ಕೊಬ್ಬರಿ ಈ ಟೈಮಲ್ಲಿ ಸೇರಿಸ್ಕೊಂಡು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಚಿಕನ್ ಬಸ್ಸಾರು ಮಾಡಿಕೊಂಡು ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಹದ ಇರಬೇಕು. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುವಾಗೂ ಇಲ್ಲ, ಇಷ್ಟಿದ್ರೇ ಚೆನ್ನಾಗಿರೋದು. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. 2 ನಿಮಿಷ ಆಯಿತು. ಯಾವ ಥರ ಆಗಿದೆಯೋ ನೋಡೋಣ. ಕಂಪ್ಲೀಟಾಗಿ ಸಾರು ರೆಡಿ ಆಯಿತು. ಇವಾಗ ಒಂದು ಪಾತ್ರೆಗೆ ಸಾರು ತೆಕ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸ್ಟ್ರೈನರ್ ಇಟ್ಟು ಈ ಥರ ನಾವು ಸಾರು ಬಗ್ಸ್ಕೊಂಡ್ಬಿಡ್ಬೇಕು. ಈ ಥರ ಬಸ್ಸಾರನ್ನ ಈ ಥರ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರೋದು. ನೋಡಿ, ಈ ಥರ ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಟು ಇವಾಗ ಇನ್ನೊಂದು ಪುಡಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಪಲ್ಯಕ್ಕೆ ಚೆಲ್ಲೋದಕ್ಕೆ ಸ್ವಲ್ಪ ಪುಡಿ ರೆಡಿ ಮಾಡ್ಕೊಬೇಕು ನಾವು. ನೋಡಿ, 1 ಸ್ಪೂನಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಅಕ್ಕಿ ಈ ಥರ ಕೆಂಪಗಾದ ಮೇಲೆ ಇವಾಗ ಗಸಗಸೆ 1-2 ಟೇಬಲ್ ಸ್ಪೂನ್ ಸೇರಿಸ್ಕೊಬೇಕು. ಗಸಗಸೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಈಗ ಆಯಿಲ್ ಬಿಸಿ ಆಗಿದೆ. 2 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5-6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಇದೆಲ್ಲ ಸೇರಿಸಿ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ. ಈ ಫ್ರೈ ಆಗ್ತಾ ಇರಲಿ, ಅಷ್ಟರಲ್ಲಿ ಅದು ಪುಡಿ ಮಾಡ್ಕೊಂಬರ್ತೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ನಾವು ಒಂದು ಸ್ಟ್ರೈನರಲ್ಲಿ ಹಾಕಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಫ್ರೈ ಆಗ್ತಾ ಇದ್ದಾಗ ನೋಡಿ, ನಾವು ಗಸಗಸೆ ಅಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಬೇಕು.
ಈಗ ಪೆಪ್ಪರ್ ಪೌಡರ್ ಸ್ವಲ್ಪ ಸೇರಿಸ್ಕೊಬೇಕು, 1 ಸ್ಪೂನ್ ಆಗೋಷ್ಟು ಎಲ್ಲ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಬಸ್ಸಾರು ರೆಡಿ ಆಯಿತು. ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಇದೇ ಥರ ಚಿಕನ್ ಬಸ್ಸಾರನ್ನ ನಿಮ್ಮ ಮನೆಯಲ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಚಿಕನ್ ಬಸ್ಸಾರು ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.